ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ನೋಡಿ 4 ಗಂಟೆಗೇ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಇಟ್ಟು ಮತ್ತು ಇನ್ನೂ ಸ್ವಲ್ಪ ಇವತ್ತು ಬೇಗ ಕೆಲಸ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿದ್ದಾಯಿತು. ಆದ್ರೂ ಎಷ್ಟೇ ಬೇಗ ಎದ್ರೂ ಆಗಸ್ಟ್ ಆ ಟೈಮೇ ಆಗುತ್ತೆ, ಮಧ್ಯಾಹ್ನನೇ ಆಗೋಗುತ್ತೆ ಪೂಜೆ ಮಾಡೋ ಅಷ್ಟರೊಳಗೇ. ಯಾಕಂದರೆ ಒಬ್ಬರು ಎಲ್ಲ ಕೆಲಸ ಮಾಡಬೇಕಲ್ಲ, ಹಂಗಾಗಿ ಲೇಟ್ ಆಗುತ್ತೆ. ಇನ್ನು ಜಾನಿ ನೋಡಿ ಕೆಳಗಡೆ ಅವನಿಗೆ ಆಸಿರ್ತೀವಿ, ಆದರೂ ನಮ್ಮ ಯಜಮಾನ್ರು ಬಂದರೆ ಅವನು ಹೆಚ್ಕೊಂಡ್ಬಿಡ್ತಾನೆ. ಅವ್ರ ಹತ್ರನೇ ಮಲ್ಕೋಬೇಕು ನೋಡಿ. ಅಲ್ಲಿ ಬಿಟ್ಬಿಟ್ಟು ಅಲ್ಲಿ ಅವ್ರನ್ನ ಮಲ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ಹೋಗಲ್ಲಿ ಅವ್ರಿಗೆ ಎಷ್ಟು ಹಿಂಸೆ ಮಾಡ್ತಾವೆ ನೋಡಿ. ಅದು ಜಾಗ ಬಿಟ್ಟಿಲ್ಲ ಅಂದರೆ ಜಾಗ ಬಿಡಿಸ್ಕೊತಾನೆ, ಮೈ ಪರ್ಚಿ ಕೈ ಪರ್ಚಿ ಮುಖ ನೆಕ್ಕಿ ಇದೆಲ್ಲ ಮಾಡ್ತಾನೆ ನೋಡಿ. ಯಾವ ರೀತಿ ಮಲ್ಕೊಂಡಿದ್ದಾನೆ, ಆದರೂ ಜಾಗ ಬಿಡಿಸ್ಕೊಂಡು ಯಾವ ರೀತಿ ಮಲ್ಕೊಂಡಿದ್ದಾನೆ ನೋಡಿ. ನಿಮಗೆ ಯಾರಿಗಾದರೂ ಬರುತ್ತಾ ಈ ಥರ ಮಲ್ಕೊಳ್ಳೋಕ್ಕೆ? ನೋಡಿ ಜಾನಿ ನೋಡಿ ಕಲ್ತ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾನೆ. ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ಟೀ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ. ನಾನು ಸ್ಟ್ಯಾಂಡ್ ಇಟ್ಕೊಳೋದು ಈ ರೀತಿ ಅಂದರೆ ಅದು ಚೆನ್ನಾಗಿತ್ತು ಸ್ಟ್ಯಾಂಡು. ವ್ಯೂವರ್ಸ್ ಮಗಳು ನಮ್ಮ ಮನೆಗೆ ಬಂದು ಅದನ್ನು ಮುರಿದಾಕ್ಬಿಟ್ರು, ಏನು ಮಾಡೋಕ್ಕಾಗೋದಿಲ್ಲ. ಈ ಥರ ಅದೊಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಕಲ್ಲುಗಳು ಇಟ್ಬಿಟ್ಟು ಆ ಥರ ಸ್ಟ್ಯಾಂಡ್ ಇಟ್ಕೊತೀನಿ ನೋಡಿ. ಒಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ, ಒಂದು ಕಡೆ ಕಾಫಿಗೆ ಇಟ್ಟಿದ್ದೀನಿ. ಅಂದರೆ ನಾವು ಹೆಚ್ಚಾಗಿ ಟೀನೇ ಕುಡಿಯೋದು ಮನೆಯಲ್ಲಿ, ಹೊರಗಡೆ ಹೋದರೆ ಮಾತ್ರ ಕಾಫಿ ಕುಡಿಯೋದು. ಇನ್ನು ನಮ್ಮ ಯಜಮಾನ್ರು ಮನೇಲಿದ್ದಾಗ ಅವರಿಗೆ ಕಾಫಿ ಬೇಕು, ಬೆಳಗ್ಗೆನೇ ಚಳಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಬಿಸಿ ಕಾಫಿನೇ ಕೊಡು ಬೆಳಗ್ಗೆನೇ, ಟೀ ಕುಡಿಯೋದು ಅಂದ್ಬಿಟ್ಟು ಕಾಫಿ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಕಾಫಿನ ಮಾಡ್ತಾಯಿದ್ದೀನಿ. ನಾನು ಅಡುಗೆ ಮನೆಗೆ ಹೋದರೆ ಸಾಕು, ಜಾನಿ ಅಂತೂ ಅಡುಗೆ ಮನೆಯಲ್ಲೇ ಇರ್ತಾನೆ. ಅವನಿಗೆ ಏನಾದರೂ ಕೊಡಬೇಕು ನೋಡಿ. ಇಲ್ಲಿ ಈ ಥರ ಬಂದು ನಿಂತು ಬಿಡ್ತಾನೆ, ಕೊಡೋ ತಕ್ಕ ಅವನು ಹೋಗೋದಿಲ್ಲ. ಚಕ್ಲಿನೋ ಇಲ್ಲ ಅಂದರೆ ಬನ್ನು ಏನಾದರೂ ಕೊಡಬೇಕು. ಅದೆಲ್ಲ ಖಾಲಿಯಾಗಿತ್ತು, ಹಂಗಾಗಿ ಬೆಳಗ್ಗೆ ತೊಂದರೆ ಆಯ್ತದೆ ಅಂತ ಸುಮ್ಮನೆ ಆದ್ವಿ. ಅಂದರೆ ಇವಾಗ ಬೆಳಗಿನ ಜಾವ 5 ಗಂಟೆಲಿ ಕಾಫಿ ಮಾಡ್ತಾ ಇರೋದು. ಆವಾಗ ಬಂದಿದ್ದಾನೆ ನೋಡಿ. ಅಂದರೂ ಬಿಸ್ಕೆಟ್ ಕೊಟ್ಟಿದ್ದೀನಿ, ಹೆಚ್ಚು ನಾವು ಬಿಸ್ಕೆಟ್ ಎಲ್ಲ ಕೊಡೋದಿಲ್ಲ ಅವನಿಗೆ. ಹಾಗಾಗಿ ಇವತ್ತು ಏನು ತಿಂಡಿ ಇರಲಿಲ್ವಲ್ಲ ಅವನಿಗೆ ಅಂದ್ಬಿಟ್ಟು ಬಿಸ್ಕೆಟ್ ಕೊಟ್ಟಿದ್ದೀನಿ. ಅದು ಕೊಟ್ಟಿದ ತಕ್ಷಣವೇ ಹೊತ್ಕೊಂಡು ಹೊಂಟ್ಬಿಡ್ತಾನೆ ಅಲ್ಲಿ ಆ ಕಡೆ ರೂಮ್ಗೆ ಹೋಗ್ಬಿಟ್ಟು ತಿನ್ನೋದು. ಅವ್ನು ತಿನ್ನೋ ಸ್ಟೈಲ್ ನೋಡಿ, ಮೂತಿನೇ ಉದ್ದ ಮಾಡ್ಕೊಂಡು ತಿಂತಿರ್ತಾನೆ. ಅವ್ನು ತಿನ್ನೋವಾಗ ನೋಡಿದ್ರೇ ಒಂಥರ ನಗು ಬರುತ್ತೆ. ಮನೆಯವರು ಬೆಳಗ್ಗೆನೆ ಸುಪ್ರಭಾತ ಮತ್ತು ದೇವ್ರ ಸಾಂಗು ಇದೆಲ್ಲ ಹಾಕೊಂಡು ಕೂತಿರ್ತಾರೆ. ಅವ್ರ ಮನೆಗೆ ಬಂದಾಗ ಬೇಗನೆ ಎದ್ದಿರ್ತಾರಲ್ಲ, ಆವಾಗ ಇದೇ ಥರನೇ ಮಾಡೋದು. ಏನಾದರೂ ಒಂದೊಂದು ದೇವ್ರ ಸಾಂಗ್ಗಳು ಹಾಕೊಂಡು ಕೂತಿರ್ತಾರೆ, ಇಲ್ಲ ಕಾಮಿಡಿ ನೋಡ್ಕೊಂಡು ಕೂತಿರ್ತಾರೆ. ಈ ಥರ ಏನಾದರೂ ಒಂದೊಂದು ಮಾಡ್ತಾ ಇರ್ತಾರೆ ನೋಡಿ. ಕಾಫಿ ಎಲ್ಲ ಮಾಡಿದ್ದಾಯಿತು, ಇಬ್ರಿಗೂ ಕಾಫಿ ಎಲ್ಲ ಸೋಸ್ಕೊಂಡು ನೋಡಿ ಇವಾಗ ಕುಡಿತಾ ಇದ್ದೀವಿ. ಅಂದರೆ ಈ ಚಳಿಗೂ ಅದಕ್ಕೂ ಬಿಸಿ ಕಾಫಿ ಕುಡಿತಿದ್ರೆ ಒಂಥರ ಮೈಂಡೆಲ್ಲ ಫ್ರೆಶ್ ಆದಂಗೆ ಆಗುತ್ತೆ. ಹಂಗಾಗಿ ಬೆಳಗ್ಗೆ ಹೊತ್ತು ಕಾಫಿನೇ ಕುಡಿಯೋದು ನಮ್ಮ ಮನೆಯವರು. ಕಾಫಿ ಕುಡಿಯುವಾಗ ಇವನಿಗೆ ಏನಾದರೂ ಕೊಡಬೇಕು ಜಾನಿಗೆ. ಬೆಳಗ್ಗೆ ಕಾಫಿ ಕುಡಿಬೇಕಾದ್ರೂ ಅಷ್ಟೇ, ಸಂಜೆ ಕಾಫಿ ಕುಡಿಬೇಕಾದ್ರೂ ಅಷ್ಟೇ ಇವನಿಗೆ ಏನಾದರೂ ತಿನ್ನೋಕೆ ಕೊಡಬೇಕು. ಚಕ್ಲಿನೋ ಕೋಡ್ಬಳೆನೋ ಬನ್ನೋ ನಿಪ್ಪಟ್ಟೋ ಈ ಥರ ಏನಾದರೂ ಕೊಡಬೇಕು. ಚಿಕ್ಕ ಮಕ್ಳಿಗೆ ತಿಂಡಿ ತಂದು ಮಡಿಕತ್ತಾರೆ ನೋಡಿ, ಆ ರೀತಿ ನಾವು ಇವನಿಗೆ ತಂದು ಇಟ್ಕೋಬೇಕು. ಈಗ ನಾನು ಏನಾದರೂ ಹೊರಗಡೆ ಅಂಗಡಿಗೋ ಅಥವಾ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಹೇಳ್ಬಿಟ್ಟು ಹೋಗಬೇಕು, ಇಲ್ಲೇ ಇರಪ್ಪ ಮಾಮಿಗೆ ಹೋಗಿ ಬರ್ತೀನಿ, ನಿನಗೆ ಬರುವಾಗ ತಿಂಡಿ ತತ್ತೀನಿ ಅಂತ ಹೇಳ್ಬಿಟ್ಟು ಹೋಗಬೇಕು. ಅಂಗಡಿಗೆ ಹೋಗಬೇಕಾದ್ರೂ ಅಷ್ಟೇ ಅದೇ ರೀತಿ ಹೇಳ್ಬೇಕು. ಬರಬೇಕಾದ್ರೆ ಬಂದ ತಕ್ಷಣ ಅವನಿಗೆ ತಿಂಡಿ ಕೊಡಬೇಕು, ಇಲ್ಲಾಂದರೆ ಅವನು ಸುಮ್ಮನೆ ಇರೋದಿಲ್ಲ. ಹಂಗಾಗಿ ನಾವೇನಾದರೂ ಮನೇಲಿ ತಿಂಡಿ ಇಟ್ಟಿರ್ತೀವಿ ಇವನಿಗೆ ಅಂತಲೇ. ಇನ್ನು ನೋಡಿ ಅಲ್ಲಿ ಬಿಸಿನೀರೆಲ್ಲ ಇಟ್ಟಿದ್ನಲ್ಲ ಅದೆಲ್ಲ ಕಾಯ್ತು, ಅದನ್ನು ಸ್ವಲ್ಪ ಫ್ಲಾಸ್ಕಲ್ಲಿ ಹಾಕಿ ಇಡ್ತೀನಿ. ಅಂದರೆ ನಾನು ಬೇಕಾದಾಗೆಲ್ಲ ಬಿಸಿನೀರೆಲ್ಲ ಕಾಯಿಸಲ್ಲ, ಒಂದೇ ಸತಿ ಕಾಯಿಸ್ಬಿಟ್ಟು ಫ್ಲಾಸ್ಕಲ್ಲಿ ಹಾಕಿ ಇಟ್ಟಿರ್ತೀನಿ. ಅಂದರೆ ನಮಗೆ ಬೇಕಾದಾಗ ಕುಡಿಯೋಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು. ಅಂದರೆ ನಾನು ಹೆಚ್ಚಾಗಿ ಬಿಸಿನೀರೇ ಕುಡಿಯೋದು, ಹಂಗಾಗಿ ನಾನು ಅದು ಫ್ಲಾಸ್ಕಲ್ಲಿ ಹಾಕಿ ಕಾಯಿಸಿ ಇಟ್ಕೊಂಡಿರ್ತೀನಿ. ಯಾಕೆ ಬಿಸಿನೀರು ಕುಡಿತೀನಿ ಅಂದರೆ ಈ ಕಾಫಿ ಟೀ ಹೆಚ್ಚಾಗಿ ಕುಡಿತೀವಲ್ಲ, ಅದು ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ ನನಗೆ ಸಮಸ್ಯೆ ಆಗುತ್ತೆ ಗ್ಯಾಸ್ಟ್ರಿಕ್ದು. ಹಂಗಾಗಿ ಬಿಸಿನೀರು ಕುಡಿದ್ರೆ ನನಗೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಸುಡ ನೀರು ಕುಡಿದ್ಬಿಟ್ರೆ ಸಮಾಧಾನ. ಹಂಗಾಗಿ ನಾನು ಅದನ್ನು ಬಿಸಿನೀರು ಕಾಯಿಸಿ ಫ್ಲಾಸ್ಕಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಇನ್ನು ಏನಪ್ಪ ಚಾಕು ತೋರಿಸ್ತಿದ್ದಾರೆ ಅಂದ್ಕೊಂಡ್ರೆ, ಚಾಕು ಅದು ಒಂದು ಬಾಟ್ಲಿ ಇತ್ತು, ಜ್ಯೂಸ್ ಬಾಟ್ಲು, ಅದು ಕಟ್ ಮಾಡೋಣ ಅಂದ್ಬಿಟ್ಟು ನೋಡಿ ಅದು ಚಾಕು ಕಾಯಕ್ಕೆ ಇಟ್ಟಿದ್ದೀನಿ. ಅದು ಗ್ಯಾಸ್ ಮೇಲೆ ಹಾಲು ಕಾಯಕ್ಕೆ ಇಟ್ಟಿದ್ನಲ್ಲ ಅಂದ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ. ಅದು ಸ್ವಲ್ಪ ಸೇವಂತಿಗೆ ಸಸಿಗಳನ್ನೆಲ್ಲ ಹಾಕಬೇಕು. ಹಂಗಾಗಿ ಯಾವ್ಯಾವ ಬಾಟ್ಲು ಸಿಗ್ತಾವೋ ಅದೆಲ್ಲ ಕಟ್ ಮಾಡಿಬಿಟ್ಟು ಹಾಕೋಣ ಅಂದ್ಬಿಟ್ಟು ಅದನ್ನು ಕಟ್ ಮಾಡೋಕೆ ಹಾಕಿದ್ದೀನಿ. ಇದೇ ರೀತಿ ಒಂದೊಂದು ಕೆಲಸ ಅಂತೂ ರೆಡಿ ಇರ್ತವೆ ನೋಡಿ. ಕಾಫಿ ಕುಡಿಯೋಕ್ಕೂ ಟೈಮ್ ಇರೋದಿಲ್ಲ, ಅಲ್ಲೆರಡು ಗುಕ್ಕು ಕಾಫಿ ಕುಡಿಬೇಕು, ಅಲ್ಲೊಂದು ಕೆಲಸ ಮಾಡಬೇಕು. ಇದೇ ರೀತಿಯೇ ಕೆಲಸಗಳು. ಒಬ್ಬರು ಇದ್ದಾಗಂತೂ ತುಂಬಾ ಕೆಲಸಗಳಿರುತ್ತೆ ನೋಡಿ. ಇವಾಗ ಅದು ಚಾಕೆಲ್ಲ ಬಿಸಿ ಆಯಿತು, ಹಾಗಾಗಿ ಇವಾಗ ಅದನ್ನು ಸ್ವಲ್ಪ ಬಾಟ್ಲೆಲ್ಲನೂ ಕಟ್ ಮಾಡಬೇಕು.
ಈ ಥರ ಬಾಟ್ಲೆಲ್ಲನೂ ಕಟ್ ಮಾಡಿಬಿಟ್ಟು ಏನಾದರೂ ಒಂದು ಸೇವಂತಿಗೆ ಸಸಿನ ಏನಾದರೂ ಅಂದರೆ ಚಿಕ್ಕ ಸಸಿ ಇಡೋಕ್ಕೆ ನಾನು ಈ ಥರ ಕಟ್ ಮಾಡ್ತೀನಿ. ಪಾಟಲ್ಲಿ ತುಂಬ ಎಲ್ಲ ಒಂಥರ ಪೊದೆ ಥರ ಎಲ್ಲ ಬೆಳ್ಕೊಂಬಿಟ್ಟಿದೆ ಸೇವಂತಿಗೆ ಸಸಿಗಳು. ಹಂಗಾಗಿ ಅವೆಲ್ಲ ತೆಗೆದು ಅಂದರೆ ಸ್ವಲ್ಪ ಡಿವೈಡ್ ಮಾಡಬೇಕು ಅಂದ್ಬಿಟ್ಟು ನಾನು ಈ ಥರ ಬಾಟ್ಲುಗಳು ಅಂದರೆ ಸ್ವಲ್ಪ ನರ್ಸರಿ ಕವರು ತರಿಸಿದ್ದೀನಿ, ಚಿಕ್ಕ ಚಿಕ್ಕ ಕವರ್ ಬರುತ್ತಲ್ಲ ಅದು ತರಿಸಿದ್ದೀನಿ. ಅದು ಸಾಕಾಗಲ್ಲ ಅಂದ್ಬಿಟ್ಟು ಈ ಥರನೂ ಕಟ್ ಮಾಡಿ ಅದರಲ್ಲಿ ಚಿಕ್ಕ ಚಿಕ್ಕ ಸೇವಂತಿಗೆ ಸಸಿನ ಇಟ್ಟಿರ್ತೀನಿ. ಇನ್ನು ನೋಡಿ ಅದು ಕಾಫಿ ಎಲ್ಲ ಕುಡ್ದಾಯಿತು, ಸ್ವಲ್ಪ ನೆಲ ಎಲ್ಲನೂ ಒರೆಸ್ಬಿಟ್ಟು ಆಮೇಲೆ ಸ್ವಲ್ಪ ಗಾರ್ಡನ್ಗೆ ಹೋಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಹೂವೆಲ್ಲ ಕುಯ್ಕೊಬಂದು ಆಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ನೆಲ ಎಲ್ಲ ಒರೆಸ್ತಾ ಇದ್ದೀನಿ. ಇವರಿಬ್ಬರು ಆಟಗಳು ನೋಡಿ ಹಿಂಗೇನೆ ನಾನಲ್ಲಿ ಕೆಲಸ ಮಾಡ್ತಾಯಿದ್ರೆ ಇವರಿಬ್ಬರದು ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಇಬ್ಬರೂ. ಅಲ್ಲಿ ಬೈಯ ಹೊತ್ತಿಗೆ ಹೋಗಿ ಇಬ್ಬರು ಕೂತಿದ್ದಾರೆ ನೋಡಿ ಅಲ್ಲಿ ದಿವಾನ್ ಮೇಲೆ. ಇವನು ಇನ್ನು ನಮ್ಮ ಜಾನಿ ಕೂತಿರೋ ಸ್ಟೈಲ್ ನೋಡಿ ಅವನು. ಅದರಲ್ಲೂ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ಪಾಪ ಹ್ಯಾಪಿ ಸಂಕ್ರಾಂತಿ ಜಾನಿ ಅಂತ ಹಾಕಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ಅದರಲ್ಲೂ ಹೆಚ್ಚಾಗಿ ಜಾನಿನೇ ಕೇಳ್ತಾರೆ, ಜಾನಿ ಹೆಂಗಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಕೇಳ್ತಾರೆ ಮೆಸೇಜಲ್ಲಿ. ಜಾನಿ ಮೇಲೆ ನೀವು ಅಷ್ಟೊಂದು ಪ್ರೀತಿ ಇಟ್ಟಿದ್ದೀರಲ್ಲ, ನಿಮಗೆ ತುಂಬ ಧನ್ಯವಾದಗಳು. ಇನ್ನು ನೋಡಿ ಸ್ವಲ್ಪ ಟೊಮೊಟೊ ಎಲ್ಲನೂ ಹಣ್ಣಾಗಿತ್ತು, ಟೊಮೊಟೊ ಹೂವು ಎಲ್ಲನೂ ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಅಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಗಾರ್ಡನಿಗೆ ಬಂದಿದ್ದೀನಿ. ಬಂದು ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಪ್ರಕೃತಿಲಿ ಎಂಥ ವಿಸ್ಮಯ ಅಂತ ಅಂತೀರಾ ನೋಡಿ. ಇದು ಪಿಂಕು ದಾಸವಾಳ, ಅದರಲ್ಲಿ ಡಬಲ್ ಕಲರ್ ಬಂದಿದೆ ನೋಡಿ. ಇದನ್ನೇ ನಾನು ಈ ಥರ ಡಬಲ್ ಕಲರ್ದು ಗಿಡ ತಂದು ಏನೂ ಹಾಕಿಲ್ಲ. ಮಾಮೂಲಿ ನನ್ನ ಗಾರ್ಡನ್ನಲ್ಲಿ ಪಿಂಕು ದಾಸವಾಳ ಇತ್ತಲ್ಲ ಅದರಲ್ಲಿ ನೋಡಿ ಇದೊಂಥರ ಇವತ್ತು ವಿಚಿತ್ರವಾಗಿ ಹೂವು ಬಿಟ್ಟಿದೆ ನೋಡಿ. ಖುಷಿನೂ ಆಯಿತು. ಅದರಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಡಬಲ್ ಕಲರಲ್ಲಿ ಬಿಟ್ಟಿದೆ ನೋಡಿ. ನನಗಂತೂ ತುಂಬಾ ಖುಷಿ ಆಯಿತು. ಅದರಲ್ಲೂ ನಾವು ಈ ಥರ ಹುಡುಕಿದ್ರೂ ಸಿಗೋದೇ ಇಲ್ಲ ನೋಡಿ, ಈ ಥರ ಇರೋದು ಹೂವು. ಅದು ಆ ಹೂವು ಇವಾಗ ಆ ಥರ ಡಬಲ್ ಕಲರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಂದರೆ ಇವತ್ತು ಸ್ವಲ್ಪ ಹೂವೆಲ್ಲ ಜಾಸ್ತಿ ಅರಳಿತ್ತು, ಅದೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಕನಕಾಂಬರ ನೋಡಿ, ಅಂದರೆ ದಿನ ಬಿಟ್ಟು ದಿನ ನನಗೆ ಇಷ್ಟು ಹೂ ಸಿಗ್ತಾನೆ ಇರುತ್ತೆ. ಅಂದರೆ ಮೊನ್ನೆ ಹಾರ್ವೆಸ್ಟ್ ಮಾಡಿದ್ದೆ, ಅಂದರೆ ಒಂದು ದಿನ ಹಾರ್ವೆಸ್ಟ್ ಮಾಡಿಲ್ಲ. ಇನ್ನು ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಎಷ್ಟೊಂದು ಹೂವೆಲ್ಲ ಅರಳಿದೆ ನೋಡಿ. ನನಗೆ ಟೈಮ್ ಇರೋದಿಲ್ಲ ಹೂವೆಲ್ಲ ಹಾರ್ವೆಸ್ಟ್ ಮಾಡೋದಕ್ಕೆ ಕನಕಾಂಬರನ, ಹಂಗಾಗಿ ಹಂಗೆ ಬಿಟ್ಟಿರ್ತೀನಿ. ಅದೆಲ್ಲ ಅರಳಿ ಕೆಳಗಡೆ ಉದುರೋಗ್ತಾ ಇರುತ್ತೆ. ಆ ಉದುರೋದಾಗ ಹೋಗಿ ಹಾರ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಇವತ್ತು ಪೂಜೆಗೆಲ್ಲ ಬೇಕಲ್ಲ ಅಂದ್ಬಿಟ್ಟು ಕನಕಾಂಬರವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. 11 ಗಂಟೆ ಆಗಿದೆ ನೋಡಿ. ಬಿಸಿಲಂತೂ ಕಣ್ಣೇ ಬಿಡೋಕ್ಕಾಯ್ತಾ ಇಲ್ಲ ಅಲ್ಲಿ, ಹಂಗಾಗಿ ಅಷ್ಟು ಬಿಸಿಲೈತೆ. ಅಲ್ಲಿ ನಮ್ಮ ಯಜಮಾನ್ರು ಸ್ವಲ್ಪ ನಾನು ಹೆಲ್ಪ್ ಮಾಡ್ತೀನಿ ಹೂವು ಬಿಡಿಸೋಕ್ಕೆ ಅಂತ ಅವರು ಬಂದಿದ್ದಾರೆ. ಅಲ್ಲಿ ಒಂದು ಕೈಲಿ ಫೋನ್ ಹಿಡ್ಕೊಂಡಿದ್ದಾರೆ, ಒಂದೊಂದು ಕೈಲಿ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವರು ವೀಡಿಯೋ ಮಾಡೋದು ಈ ಥರ ಎಲ್ಲ ಹೂವು ಹಾರ್ವೆಸ್ಟ್ ಮಾಡೋದು ಈ ಥರ ಎಲ್ಲ ಏನು ನನಗೇನು ಹೆಲ್ಪ್ ಮಾಡಲ್ಲ. ಎಲ್ಲ ನಾನು ನರ್ಸರಿಗೆ ಹೋಗ್ಬೇಕಾ ಕರ್ಕೊಂಡು ಹೋಗ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನು ವೀಡಿಯೋ ಏನು ಮಾಡಲ್ಲ ಇವರು. ಅದೇನೋ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಅಂತ ಮಾತ್ರ ಒಂಚೂರು ಹೂವು ಕನಕಾಂಬರ ಎಲ್ಲ ಕುಯ್ತಾ ಇದ್ದಾರೆ ಅಷ್ಟು. ಕನಕಾಂಬರ ಗಿಡ ಇಷ್ಟೇ ಹೈಟ್ ಬೆಳೆಯೋದು, ಇನ್ನೂ ಜಾಸ್ತಿ ಹೈಟ್ ಬೆಳೆಯಲ್ಲ. ಆದರೆ ಹೂವು ಅಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಅಂದರೆ ಈ ಹಳ್ಳಿ ಕಡೆ ಎಲ್ಲ ತುಂಬ ಹೈಟಲ್ಲೆಲ್ಲ ಬೆಳೆಯುತ್ತೆ ನೋಡಿ, ಆ ಥರ ಎಲ್ಲ ಏನು ಉದ್ದಕ್ಕೆ ಬೆಳ್ಕೊಂಡು ಹೋಗೋದಿಲ್ಲ. ಅಂದರೆ ಇದರಲ್ಲಿ ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ ನೋಡಿ. ನಮ್ಮನೆಯವರು ಹೆಲ್ಪ್ ಮಾಡ್ತೀನಿ ಅಂತ ಹೂವೆಲ್ಲ ಕುಯ್ತಾ ಇದ್ದಾರೆ ನೋಡಿ. ಇವತ್ತು ಇಷ್ಟು ಹೂ ಸಿಕ್ಕಿದೆ, ದಾಸವಾಳ ಮತ್ತು ಕನಕಾಂಬರ, ಸ್ವಲ್ಪ ಗುಲಾಬಿ ಹೂವು ಮತ್ತು ಪನ್ನೀರ್ ಪತ್ರೆ, ಟೊಮೊಟೊ ಮತ್ತು ಸ್ವಲ್ಪ ಮರ್ಗನೂ ಹಾರ್ವೆಸ್ಟ್ ಮಾಡಿದ್ದೀನಿ. ಆ ಹೂವು ಜೊತೆ ಸೇರಿಸಿ ಕಟ್ಟೋಣ ಅಂದ್ಬಿಟ್ಟು ನೋಡಿ ಇಷ್ಟು ಹೂ ಸಿಕ್ಕಿದೆ. ಅಂದರೆ ದಿನ ಬಿಟ್ಟು ದಿನ ಡೈಲಿ ಕನಕಾಂಬರ ಹೂವು ಅಂತೂ ಸಿಗ್ತಾನೆ ಇರುತ್ತೆ ನೋಡಿ. ಇಷ್ಟು ಹೂ ಸಿಕ್ಕಿದೆ. ನಾನೇನು ನಾನೇನು ಅಂಗಡಿಗೆ ಹೋಗಿ ಮಾರ್ಕೆಟಿಗೆಲ್ಲ ಹೋಗಿದ್ದು ದುಡ್ಡು ಕೊಟ್ಟು ಹೂವಂತೂ ನಾನು ತೊಗೊಂಬರೋದಿಲ್ಲ. ಇದೆಲ್ಲ ಹೂವು ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋದು. ನಾನು ಹೊರಗಡೆಯಿಂದ ಯಾವುದೇ ರೀತಿ ದುಡ್ಡು ಕೊಟ್ಟು ಹೂವೆಲ್ಲ ತೊಗೊಂಬರೋದಿಲ್ಲ ನೋಡಿ. ಕನಕಾಂಬರ ಹೂವು, ಮಳ್ಳೆ ಹೂವು ಇಷ್ಟೆಲ್ಲ ಸಿಕ್ಕಿದೆ. ಹಂಗಾಗಿ ನೋಡಿ ಇವಾಗ ಪೂಜೆ ಎಲ್ಲನೂ ಮುಗೀತು. ನಾವು ಇವಾಗ ಸ್ವಲ್ಪ ದೇವಸ್ಥಾನಕ್ಕೆ ಏನಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಆದರೆ ಇದು ಇನ್ನೂ ಸಂಜೆ, ಅಂದರೆ ನಾವು ಬರೋ ಅಷ್ಟರೊಳಗೆ ಹೂವು ಆಗಿತ್ತು, ಕಳಸದಿಂದ ಹೂ ಪ್ರಸಾದನೂ ಆಗಿತ್ತು, ಮತ್ತು ಅಲ್ಲಿ ನಮ್ಮದು ಮುಳ್ಕಟ್ಟಮ್ಮಂದು ಫೋಟೋಯಿಂದನೂ ಸಹ ಹೂ ಪ್ರಸಾದ ಆಗಿತ್ತು ನೋಡಿ. ಇದು ಕಳಸದಿಂದ ಆಗಿರೋ ಅಂಥದ್ದು. ಇನ್ನು ಕೆಳಗಡೆ ಅಲ್ಲೊಂದು ಗುಲಾಬಿ ಹೂವು ಬಿದ್ದಿರೋದು, ಅದು ಲಕ್ಷ್ಮೀದೇವಿ ಫೋಟೋದಿಂದ ಆಗಿರೋದು. ಇನ್ನು ನೋಡಿ ಪೂಜೆ ಎಲ್ಲ ಮುಗಿದು ಸ್ವಲ್ಪ ನಾನು ರೆಡಿ ಆಗಿಬಿಟ್ಟು ಸ್ವಲ್ಪ ಗಾರ್ಡನಲ್ಲಿ ಹಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಇವಾಗ ಯಾವ್ದಾದ್ರು ಟೆಂಪಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಯಾವ ಟೆಂಪಲ್ ಅಂತ ಕನ್ಫರ್ಮ್ ಇಲ್ಲ, ಯಾವುದು ಸಿಗುತ್ತೋ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಅಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸಿಕ್ತು. ಹಾಗಾಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ. ಅಂದರೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಬಂದಾಗಲೇ ದೇವಸ್ಥಾನಕ್ಕೆ ಎಷ್ಟು 2 ಗಂಟೆನೋ 2:30 ಏನೋ ಆಗಿತ್ತು. ಅಂದರೆ ಸ್ವಲ್ಪ ಇವತ್ತು ನನಗೂ ಕೆಲಸ ಎಲ್ಲ ಜಾಸ್ತಿ ಇತ್ತು, ಹಂಗಾಗಿ ಸ್ವಲ್ಪ ತಡ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ಅದು ಐನರ್ಗಳಂತೂ ಅಲ್ಲಲ್ಲೇ ಇರ್ತಾರೆ, ಅಲ್ಲಿ ವೀಡಿಯೋ ಮಾಡೋಕ್ಕೆ ಆಯ್ತಾ ಇಲ್ಲ. ಆಮೇಲೆ ಅವರೆಲ್ಲ ಈ ಸೈಡ್ ಬಂದರು, ಹಾಗಾಗಿ ನೋಡಿ ವೀಡಿಯೋ ಮಾಡ್ಕೊಂಡೆ.
ತುಂಬ ಚೆನ್ನಾಗಿ ಅಲಂಕಾರನೂ ಮಾಡಿದ್ದಾರೆ. ಅದರಲ್ಲೂ ಇವತ್ತು ಗುರುವಾರ ಮತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರನೂ ಸಹ ಮಾಡಿದ್ದಾರೆ. ನಾನು ಸ್ವಲ್ಪ ಅಲ್ಲಿ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಮನೆಗೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.